ನಮಸ್ಕಾರ ಸ್ನೇಹಿತರೆ. ಐಪಿಎಲ್ ಮುಕ್ತಾಯದ ಬೆನ್ನಲ್ಲೇ ಮೀಟಿಂಗ್ಗೆ ಕರೆದ ಬಿಸಿಸಿಐ. ದಿಢೀರನೆ ಟಿ20 ವಿಶ್ವಕಪ್ ತಂಡದಲ್ಲಿ ಆಯಿತು ದೊಡ್ಡ ಬದಲಾವಣೆ. ಟಿ20 ವಿಶ್ವಕಪ್ಗಾಗಿ 2 ಹೊಸ ಹುಲಿಗಳನ್ನು ರಾತ್ರೋರಾತ್ರಿ ಅಮೆರಿಕಾಗೆ ಕಳುಹಿಸಿದ ಬಿಸಿಸಿಐ. ಒಬ್ಬಂಟಿಯಾಗಿ ಪಂದ್ಯ ಗೆಲ್ಲಿಸಿಕೊಡುತ್ತಾರೆ ಈ ಇಬ್ಬರು ಆಟಗಾರರು. ನಿಂತಲ್ಲೇ ಬಾರಿಸುತ್ತಾರೆ ಬೃಹತ್ ದೊಡ್ಡ ಸಿಕ್ಸರ್. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಟಿ20 ವಿಶ್ವಕಪ್ಗಾಗಿ ಬಿಸಿಸಿಐ ಅಮೆರಿಕಾಗೆ ಕಳಿಸಲು ಮುಂದಾಗಿರುವ ಆ ಇಬ್ಬರು ಹೊಸ ಆಟಗಾರರಾದ್ರೂ ಯಾರ್ಯಾರು? ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಕೆಕೆಆರ್ ಹಾಗೂ SRH ನಡುವಿನ ಐಪಿಎಲ್ ನ ಫೈನಲ್ ಪಂದ್ಯದ ಅಂತ್ಯದೊಂದಿಗೆ 17ನೇ ಆವೃತ್ತಿಯ ಐಪಿಎಲ್ಗೆ ಅದ್ದೂರಿಯಾದ ತೆರೆ ಬಿದ್ದಿದೆ. ನಾನಾ ವಿಚಾರಗಳಲ್ಲಿ ಈ ಬಾರಿಯ ಐಪಿಎಲ್ ಸಾಕಷ್ಟು ವಿಶೇಷವಾಗಿತ್ತು. ಈ ಬಾರಿಯ ಆವೃತ್ತಿಯಲ್ಲಿ ಅನೇಕ ಸ್ಟಾರ್ ಆಟಗಾರರು ಕಳಪೆ ಪ್ರದರ್ಶನದಿಂದ ಸೊರಗಿದ್ದರೆ, ಇನ್ನು ಅನೇಕ ಯುವ ಆಟಗಾರರು ತಮ್ಮ ಸ್ಫೋಟಕ ಪ್ರದರ್ಶನದ ಮೂಲಕ ಎಲ್ಲರನ್ನ ಅಚ್ಚರಿಗೊಳಿಸಿದ್ದಾರೆ. ಈ ಯುವ ಆಟಗಾರರು ತಮ್ಮ ಬ್ಯಾಟಿಂಗ್ ಮಾತ್ರವಲ್ಲದೆ ತಮ್ಮ ಬೌಲಿಂಗ್ ಮತ್ತು ಆಲ್ರೌಂಡಿಂಗ್ ಪ್ರದರ್ಶನದಿಂದ ರಾಷ್ಟ್ರೀಯ ತಂಡಕ್ಕೆ ಸೇರಲು ಕಾದು ಕುಳಿತಿದ್ದಾರೆ ಸ್ನೇಹಿತರೆ. ಇದರ ನಡುವೆ ಇದೀಗ ಬಿಸಿಸಿ ಐಪಿಎಲ್ ನ ಮುಕ್ತಾಯದ ಬೆನ್ನಲ್ಲೇ ದೊಡ್ಡ ಸಭೆಯೊಂದು ಕರೆದಿದ್ದು ಯುವ ಆಟಗಾರರನ್ನ ತಂಡಕ್ಕೆ ಸೇರಿಸಿಕೊಳ್ಳುವ ಕುರಿತು ಮಹತ್ವದ ನಿರ್ಧಾರಗಳನ್ನ ತೆಗೆದುಕೊಂಡಿದೆ ಸ್ನೇಹಿತರೆ. ಇದಲ್ಲದೆ ನಿಮಗೆಲ್ಲ ಗೊತ್ತಿರುವಂತೆ ಟೀಮ್ ಇಂಡಿಯಾವು ಇದೀಗ ಟಿ20 ವಿಶ್ವಕಪ್ ಆಡಲು ಸಿದ್ಧವಾಗುತ್ತಿದೆ ಸ್ನೇಹಿತರೆ. ಇದಕ್ಕಾಗಿ ಈಗಾಗಲೇ ಟೀಮ್ ಇಂಡಿಯಾದ ಮೊದಲ ಬ್ಯಾಚ್ ಅಮೆರಿಕಾವನ್ನ ಕೂಡ ತಲುಪಿದೆ ಸ್ನೇಹಿತರೆ. ಇನ್ನು ಈ ಬಾರಿಯ ಟಿ20 ವಿಶ್ವಕಪ್ ಟೂರ್ನಿಯಲ್ಲಿ ಟೀಮ್ ಇಂಡಿಯಾವು ತನ್ನ ಮೊದಲ ಪಂದ್ಯವನ್ನ ಜೂನ್ 5ರಂದು ಐರ್ಲೆಂಡ್ ವಿರುದ್ಧ ಆಡಲಿದೆ ಸ್ನೇಹಿತರೆ. ಅದಾದ ಬಳಿಕ ಜೂನ್ 9ರಂದು ಬದ್ಧವೇಳಿ ಪಾಕಿಸ್ತಾನ ತಂಡದ ವಿರುದ್ಧ ನ್ಯೂಯಾರ್ಕ್ ನ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಕಾದಾಟ ನಡೆಸಲಿದೆ. ಆದರೆ ಇದೀಗ ಇದರೆಲ್ಲದರ ನಡುವೆಯೂ ಬಿಸಿಸಿ ಇದೀಗ ಟಿ20 ವಿಶ್ವಕಪ್ಗಾಗಿ ಇಬ್ಬರು ಹೊಸ ಆಟಗಾರರನ್ನ ಸೇರಿಸಲು ಮುಂದಾಗಿದೆ. ಅದರಲ್ಲಿ ಮೊದಲ ಆಟಗಾರನ ಹೆಸರು ಅಭಿಷೇಕ್ ಶರ್ಮಾ. ಹೌದು ಸ್ನೇಹಿತರೆ, SRH ತಂಡದ ಆರಂಭಿಕ ಆಟಗಾರನಾಗಿರುವ ಅಭಿಷೇಕ್ ಶರ್ಮಾರವರು ಈ ಬಾರಿಯ ಐಪಿಎಲ್ ಟೂರ್ನಿಯಲ್ಲಿ ಗಮನಾರ್ಹ ಪ್ರದರ್ಶನವನ್ನ ನೀಡಿದ್ದಾರೆ. ತಾನಾಡಿದ 16 ಪಂದ್ಯಗಳಿಂದ 486 ರನ್ ಕಲೆ ಹಾಕಿರುವ ಅಭಿಷೇಕ್ ಶರ್ಮಾರವರು 200ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡುವ ಮೂಲಕ ತಾನಂತಹ ಅದ್ಭುತ ಆಟಗಾರ ಎನ್ನುವುದನ್ನು ಪ್ರೂವ್ ಮಾಡಿದ್ದಾರೆ. ಇದೀಗ ಇವರಿಗೂ ಕೂಡ ಅಮೆರಿಕದ ಫ್ಲೈಟ್ ಸಿಗಲಿದೆ. ಇನ್ನು ಎರಡನೇ ಆಟಗಾರನಾಗಿ ಹಾರ್ದಿಕ್ ಪಾಂಡ್ಯರವರ ಬ್ಯಾಕಪ್ ಆಟಗಾರನಾಗಿ ವೆಂಕಟೇಶ್ ಅಯ್ಯರ್ ಅವರನ್ನ ಆಯ್ಕೆ ಮಾಡಲಾಗಿದೆ. ನಿಮಗೆಲ್ಲ ಗೊತ್ತಿರುವಂತೆ ವೆಂಕಟೇಶ್ ಅಯ್ಯರ್ ಅವರು ಕಳೆದ ಐಪಿಎಲ್ ನ ಫೈನಲ್ ಪಂದ್ಯದಲ್ಲಿ SRH ವಿರುದ್ಧ ಕೇವಲ 26 ಎಸೆತಗಳಿಂದ 52 ರನ್ಗಳ ಅಮೋಘ ಇನ್ನಿಂಗ್ಸ್ ಆಡುವ ಮೂಲಕ ಉತ್ತಮ ಫಾರ್ಮ್ ನಲ್ಲಿದ್ದಾರೆ. ಇವರನ್ನ ಕೂಡ ಇದೀಗ ಟಿ20 ವಿಶ್ವಕಪ್ ತಂಡಕ್ಕೆ ಆಯ್ಕೆ ಮಾಡಲು ಬಿಸಿಸಿ ನಿರ್ಧರಿಸಿದೆ. ಸ್ನೇಹಿತರೆ, ನಿಮಗೇನು ಅನಿಸುತ್ತದೆ? ಟಿ20 ವಿಶ್ವಕಪ್ ತಂಡಕ್ಕೆ ಈ ಇಬ್ಬರು ಹೊಸ ಆಟಗಾರರನ್ನ ಸೇರಿಸಲು ಬಿಸಿಸಿ ಮುಂದಾಗಿರುವ ನಿರ್ಧಾರ ಸರಿಯಾ ಅಥವಾ ತಪ್ಪಾ ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.